ಪ್ರಿಯ ವೀಕ್ಷಕರ ನಮಸ್ಕಾರ. ನಮ್ಮ ಹೆಮ್ಮೆಯ ಕನ್ನಡಿಗರಾದ ಮಾಜಿ ಪ್ರಧಾನಮಂತ್ರಿಗಳ ಜನ್ಮದಿನಾಚರಣೆ ಪ್ರಯುಕ್ತ JPL ಕ್ರಿಕೆಟನ್ನು ಆಯೋಜನೆ ಮಾಡಿದರು. ಜನತಾದಳ ಪ್ರೀಮಿಯರ್ ಲೀಗ್ ಅಂತಂದೇಳಿ 3 ದಿವಸ 15, 16, 17 ಯಾವ ರೀತಿ ಇತ್ತು, ಎಷ್ಟು ಅದ್ಭುತವಾಗಿ ಆ ಕಾರ್ಯಕ್ರಮ ನಡೆಸಿಕೊಟ್ಟರು. 3 ದಿನದ ಒಂದು ಕ್ರೀಡಾಕೂಟ ಭಾಳ ಅದ್ಭುತವಾಗಿ ಅಮೋಘವಾಗಿ ನಡೆಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇತ್ತು ಅಂತ ಮುಂದೆಗಡೆ ನೋಡಿ. JPL ಕಪ್ ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ. ಅದ್ಭುತವಾದ JPL ಕ್ರಿಕೆಟ್ ನಡೀತು. 24 ತಂಡಗಳು ಬಂದಿದ್ದವು 24 ಜಿಲ್ಲೆಯಿಂದ. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಚಿತ್ರದುರ್ಗ ಎಲ್ಲ ಕಡೆಯಿಂದನೂ 24 ತಂಡಗಳು ಬಂದಿದ್ದವು. ಅದರಲ್ಲಿ ಒಂದು ತಂಡ ನಮ್ಮ ಸಮೃದ್ಧಿ ಮಂಜಣ್ಣನವರ ಕೋಲಾರ ಜಿಲ್ಲೆಯ ತಂಡ ಈ ಕಪ್ಪನ್ನು ಗೆದ್ದು ಮುಡಿಗೇರಿಸ್ಕೊಂಡು ಹೋದರು. ಕೋಲಾರ ಜಿಲ್ಲೆಯವರು ಭಾಳ ಅದ್ಭುತವಾಗಿ ಜನತಾದಳ ಪ್ರೀಮಿಯರ್ ಲೀಗ್ ಕ್ರಿಕೆಟ್ 3 ದಿನ 15, 16, 17ನೇ ತಾರೀಕು ಭಾಳ ಅದ್ಭುತವಾಗಿ ಯಾವುದೇ ತೊಂದರೆ ಇಲ್ಲದೆ ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು. 3 ದಿನ ಮಾಡೋ ಕಾರ್ಯಕ್ರಮ ಅಷ್ಟು ಸುಲಭದ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮಕ್ಕೆ ತುಂಬ ಜನ ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ 3 ದಿನದ ಊಟ, ತಿಂಡಿ ಮತ್ತು ನೀರಿನ ವ್ಯವಸ್ಥೆಯನ್ನು ನಮ್ಮ ಜವರಾಯೇಗೌಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವಾಗಲೂ ನಿಲ್ತಾ ಇರ್ತಾರೆ. ಪಾಪ ಅವರಿಗೆ ಗೆಲುವು ಅನ್ನೋದೇ ಇಲ್ಲ. ಈಗ ಇದು ಆಗಿದ್ದಾರೆ, MLC ಆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರು ಈ ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ, ಮಧ್ಯಾಹ್ನ, ರಾತ್ರಿ, ಬೆಳಗ್ಗೆ 3 ಟೈಮು ಊಟದ ವ್ಯವಸ್ಥೆ ಬಂದಿರತಕ್ಕಂಥ ಜನಗಳಿಗೆ, ಪ್ರೇಕ್ಷಕರಿಗೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಇತ್ತು. ಬಂದಿರತಕ್ಕಂಥ ಪ್ರೇಕ್ಷಕರು ಕೂಡ ಅಲ್ಲಿ ಸುತ್ತಮುತ್ತ ಎಲ್ಲರಿಗೂ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ಮಜ್ಜಿಗೆ ವ್ಯವಸ್ಥೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದರು. ನಿಜವಾಗ್ಲೂ ಜವರೇಗೌಡರಿಗೆ ತುಂಬ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತಿದ್ದೀನಿ. ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥ ನಮ್ಮ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಚಂದನ್ ಅವರು ಮತ್ತು ಹರ್ಷ ದಳಪತಿ ಅವರು, ಇನ್ನು ಅನೇಕ ಜನ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮಪಟ್ಟು ನಡೆಸಿಕೊಟ್ಟಿದ್ದಾರೆ. ತುಂಬ ಅವರಿಗೆಲ್ಲ ಒಳ್ಳೆಯದಾಗಲಿ. ಇನ್ನು ಈ ಥರ ಕಾರ್ಯಕ್ರಮಗಳು ಇನ್ನು ಅದ್ಭುತವಾಗಿ ನಡೆಸ್ತಾನೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಆಮೇಲೆ ಇದ್ರ ಜೊತೆಗೆ ಏನು ಇವತ್ತು ಭಾಳ ಅದ್ಭುತವಾದ ಕ್ರಿಕೆಟ್ ಮಾಡಿದ್ರಲ್ಲ, ಇದ್ರ ಜೊತೆಗೆ ನಮಗೆ 2028ಕ್ಕೆ ಪಕ್ಷ ಸಂಘಟನೆ ಕೂಡ ಭಾಳ ಅದ್ಭುತವಾಗಿ ನಡೀಬೇಕು. ಅದನ್ನು ಕೂಡ ಈಗಲಿಂದನೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಆ ಪಕ್ಷ ಸಂಘಟನೆಯನ್ನು ಅದಕ್ಕೆ ಒತ್ತು ಕೊಡಬೇಕು. ಅನೇಕ ಜನ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ನೋಡಿ. ಸಾವಿರಾರು ಜನ ಪ್ರೇಕ್ಷಕರು ನೋಡೋಕ್ಕೆ ಬಂದಿದ್ದಾರೆ. ಇವ್ರಿಗೂ ಕೂಡ ಮಜ್ಜಿಗೆ, ಜ್ಯೂಸು, ನೀರಿನ ವ್ಯವಸ್ಥೆ ಕೂಡ ನಮ್ಮ ಜವರೇಗೌಡರು ಮಾಡಿದ್ರು. ಯಾರಿಗೂ ಏನೂ ತೊಂದರೆ ಇಲ್ಲದೇ ಈ 3 ದಿನ ಅದ್ಭುತವಾದ ಕಾರ್ಯಕ್ರಮ ನಡೆಯಿತು. ಯಾವ್ರಿಗೆ ತೊಂದರೆ ಇಲ್ಲ, ಯಾರಿಗೂ ಅನಾನುಕೂಲ ಆಗಿಲ್ಲ. ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದ್ದಾರೆ ನೋಡಿ. ನಮ್ಮ ಚಂದನ್ ಅವರು ಮತ್ತು ಸಮೃದ್ಧಿ ಮಂಜಣ್ಣನವರು ಈ ಕಾರ್ಯಕ್ರಮಕ್ಕೂ ಬಂದಿದ್ದರು. ಭಾನುವಾರ ದಿನ ಇವ್ರದೇ ಕ್ರಿಕೆಟ್ ಟೀಮ್, ಕೋಲಾರ ಜಿಲ್ಲೆಯ ಏನು ಕ್ರಿಕೆಟ್ ಟೀಮ್ ಸಮೃದ್ಧಿ ಮಂಜಣ್ಣನವರ ಟೀಮು ಈ ಕಪ್ಪನ್ನು ಮುಡಿಗೇರಿಸ್ಕೊಂಡು ಕೊನೆಗೇದಾಗಿ ಅವ್ರು ತಗೊಂಡೋದ್ರು ಕಪ್ಪು. ಭಾಳ ಅದ್ಭುತವಾದ, ಯಾರೇ ಗೆದ್ದರೂ ಕೂಡ ಅವರು ನಮ್ಮವರೇ, ನಮ್ಮ ಊರವರೇ, ನಮ್ಮ ಕರ್ನಾಟಕದವರೇ, ನಮ್ಮ ನಾಡಿನವರೇ ತಗೊಂಡೋಗಿದ್ದಾರೆ. ಅವ್ರು ಒಳ್ಳೆಯದಾಗಲಿ. ಇದೇ ರೀತಿಯನ್ನು ಒಳ್ಳೊಳ್ಳೆ ಅದ್ಭುತವಾದ ಆಟಗಳನ್ನು ಎಲ್ಲ ಕಡೆ ಪ್ರದರ್ಶನ ಮಾಡಲಿ ಅಂತಂದೇಳಿ ನಾನು ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ನೋಡಿ. ಅವರಿಗೆ ಇವತ್ತು ಫೈನಲ್ಲು ಕಪ್ಗೆ ಟಾಸ್ ಹಾಕಿದರು. ಆ ಟಾಸ್ ಕೂಡ ಗೆದ್ದರು ಅವರು. ಹಂಗೆ ಕಪ್ಪು ಕೂಡ ಗೆದ್ದರು. ನಿಜವಾಗ್ಲೂ ಭಾಳ ಅದ್ಭುತವಾಗಿ ಸೊಗಸಾಗಿ ಕಾರ್ಯಕ್ರಮ ನೋಡಿ. ಎಲ್ಲ ಸ್ನೇಹಿತರು ತುಂಬ ಜನ ಬಂದಿದ್ದರು. ನಮಸ್ಕಾರ. ಎಷ್ಟು ಸೊಗಸಾಗಿತ್ತಲ್ವ ಕಾರ್ಯಕ್ರಮ. ತುಂಬ ಅದ್ಭುತವಾಗಿತ್ತು. ತುಂಬ ಅದ್ಭುತವಾಗಿ ನಡೆಸಿಕೊಟ್ರು. ಎಲ್ಲರಿಗೂ ಕೆಲವ್ರ ಹೆಸರು ಗೊತ್ತಿಲ್ಲ, ನನಗೆ ಹೆಸರು ಹೇಳಕ್ಕೆ ಬಂದಿಲ್ಲ. ಆಮೇಲೆ ಯಾರು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕ್ರೀಡೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ನಾಯಕರುಗಳಿಗೆ ಮತ್ತು ಯುವಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಡೆಸಿರ್ತಕ್ಕಂಥ ನಾಯಕರುಗಳು ಮತ್ತು ಇದಕ್ಕೆ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದೇಳಿ ಭಗವಂತನಲ್ಲಿ ನಾನು ಕೇಳ್ಕೊತಿದ್ದೀನಿ. ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟರಿಗಂತೂ ನಿಜವಾಗ್ಲೂ ತುಂಬ ಧನ್ಯವಾದಗಳು. ಆಮೇಲೆ ನಮ್ಮ ಚಂದನ್ ದೊರೆ ಅವರು, ಹರ್ಷ ದಳಪತಿ ಅವರು, ರಮೇಶ್ ಗೌಡರು, ಇನ್ನು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಳ ಅವರು ಆ ಕಾರ್ಯಕ್ರಮಕ್ಕೆ ಒಂದು ಅಚ್ಚುಕಟ್ಟಾಗಿ ಒಂದು ಕೆಲಸ, ಏನು ಶಿಸ್ತುಬದ್ಧ ಕೆಲಸ ಮಾಡಿರೋದಕ್ಕೆ ಈ 3 ದಿನ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಇಂಥವು ಇನ್ನೂ ಅನೇಕ ನಡೀತಾನೆ ಇರಲಿ ಅಂತಂದೇಳಿ ನಾನು ಈ ನಾಯಕರಲ್ಲಿ ಕೇಳ್ಕೊತಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ಬರೀ ಇದೊಂದು ಮಾಡಿಬಿಟ್ಟು ಸುಮ್ಮನೆ ಕುಂತ್ಕೋಬೇಡಿ. 2028ಕ್ಕೆ ಚುನಾವಣೆ ಬರುತ್ತೆ. ನಾವು ಅವ್ರಿಗೆ ಗುಲಾಮರಾಗಿ ಕೆಲಸ ಮಾಡೋದು ಬೇಡ. ನಾವೇ ನಮ್ಮ ಕರ್ನಾಟಕದಲ್ಲಿ
ಒಂದು ಪ್ರಾದೇಶಿಕತೆ ಬರಬೇಕು. ನಿಜವಾಗ್ಲೂ ಈ ಕಾರ್ಯಕ್ರಮ ಮಾಡಿದಿರಲ್ಲ, ಇದೇ ಥರ ನಾವು 2028ಕ್ಕೆ ಒಂದು ಪಕ್ಷನ ತರಬೇಕು. ಅದರಿಂದ ಒಂದು ತಳಮಟ್ಟದಿಂದ, ಗ್ರಾಮ ಪಂಚಾಯತಿ ಮಟ್ಟದಿಂದ ಸಂಘಟನೆ ಆಗಬೇಕು. ಆ ರೀತಿ ಯುವಕರನ್ನು ಹುಟ್ಟಾಕಬೇಕು ಅಂತಂದೇಳಿ ನಾನು ಈ ಮುಖಾಂತರ ಈ ನಾಯಕರಿಗೆ ಕೇಳ್ಕೊತಿದ್ದೀನಿ. ದಯವಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಆಗಿರ್ಬೋದು, ತಾಲೂಕಲ್ಲಿ ಆಗಿರ್ಬೋದು, ಹೋಬಳಿಯಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಒಂದು ಯುವಕರನ್ನ ಈ ರೀತಿ ಒಂದು ಉಪೇಕ್ಷಿಸ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕತೆಯನ್ನು ಒಂದು ಮೆರೆಸೋ ರೀತಿ ಆಗಬೇಕು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ಕೇಳ್ಕೊತಿದ್ದೀನಿ. ದಯವಿಟ್ಟು 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತಂದೇಳಿ ಅದನ್ನು ನಾವು ತೋರಿಸಬೇಕಾಗಿದೆ. ದಯವಿಟ್ಟು ಎಲ್ಲ ನಾಯಕರಲ್ಲಿ ಒಳ್ಳೆಯದಾಗಲಿ. ನಮಸ್ಕಾರ. ತಳಮಟ್ಟದಿಂದ ಸಂಘಟನೆ ಮಾಡೋಕ್ಕೆ ಒತ್ತು ಕೊಡಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.